ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಏನು ಚಿಂದಿ ಬ್ಯಾಟಿಂಗು, ಏನು ಚಿಂದಿ ವಿನ್ನಪ್ಪ. ಇದು ಯಾವ ಲೆವೆಲ್ಗೆ ವಿನ್ ಆಗಿಬಿಟ್ರಪ್ಪ ನಮ್ಮ RCB ಅವರು. +2.13 ಏನು ನೆಟ್ ಇದೆ ಗುರು. ಇವಾಗ ಆ ಲೆವೆಲ್ಗೆ ಬ್ಯಾಟಿಂಗು. 175 ರನ್ ಟಾರ್ಗೆಟ್ ಇದ್ದರೆ 177 ರನ್ ಹೊಡಿತಾರೆ. 16.2 22 ಬಾಲ್ಸ್ ಬಾಕಿ ಇದೆ, ಏನು ಅಷ್ಟರಲ್ಲೇ ಮುಗಿಸ್ಬಿಡ್ತಾರಲ್ಲಪ್ಪ ಮ್ಯಾಚು. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಫುಲ್ಲು ಡೀಟೇಲ್ಡಾಗಿ ಲೈವ್ ಬಂದಿದ್ವಿ, ಡೀಟೇಲ್ಡಾಗಿ ಮಾತಾಡಿದ್ವಿ. ಸೊ ಅಲ್ಲಿ ನೋಡೋಕ್ಕಾಗದೇ ಇರೋರು ಇಲ್ಲಿ ಏನು ಚಿಕ್ಕ ವಿಡಿಯೋ ಯಾರು ನೋಡ್ತಾರಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಿರೋದು ಗುರು. ಒಂಥರ ಫುಲ್ಲು ಖುಷಿಯಾಗಿದೆ ಅಲ್ವಾ ಎಲ್ರಿಗೂ. ಗುರು ಈ ಕಡೆ ಉಪ್ಪಣ್ಣ, ನಮ್ಮ ಕೊಹ್ಲಿ ಕಾಕ, ಆಮೇಲೆ ನಮ್ಮ ರಜತ್ ಬ್ಯಾಟಿಂಗ್ ನೋಡೋದು, ಆಮೇಲೆ ನಮ್ಮ ಲಿವಿಂಗ್ ಸ್ಟೋನ್ ಫಿನಿಶ್ ಮಾಡೋದು, ಒಬ್ಬೊಬ್ಬ ಕ್ರೇಜ್ ಗುರು. ಆಮೇಲೆ ಶ್ರೀ ಕೃಣಾಲ್ ಪಾಂಡ್ಯ ಅನ್ಬೇಕಪ್ಪ ಎಲ್ರು. ಸರಿ ಏನಂದ್ರೆ ರೆಸ್ಪೆಕ್ಟ್ ಕೊಡ್ಬೇಕು ನಮ್ಮ ಕೃಣಾಲ್ ಪಾಂಡ್ಯಗೆ. ಫಸ್ಟು ಮ್ಯಾಚೇ 4 ಓವರ್ಗೆ 29 ಕೊಟ್ಟು 3 ವಿಕೆಟ್ ತೊಗೊಂಡ್ರಪ್ಪ ನಮ್ಮ ಶ್ರೀ ಕೃಣಾಲ್ ಪಾಂಡ್ಯಜಿ ಅವರು. ಏನು ಈ ಲೆವೆಲ್ಗೆ ಬೌಲಿಂಗ್ ಮಾಡಿದ್ರು ಅಂತೀನಿ, ಅನ್ಬಿಲಿಯವಲ್ಲಪ್ಪ. ಆ್ಯಂಡ್ ಈ ಕಡೆ ನಮ್ಮ ಹೇಜಲ್ವುಡ್, ನಮ್ಮ ವೆಪನು, ನಮ್ಮ ಬ್ರಹ್ಮಾಸ್ತ್ರ ಹೇಜಲ್ವುಡ್, ಅವರಂತೂ ಚಿಂದಿ ಬೌಲಿಂಗ್ ಗುರು. 4 ಓವರ್ 22 ರನ್ 2 ವಿಕೆಟ್ ಗುರು. ತುಂಬ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೊಹ್ಲಿ ಕಾಕ ಮತ್ತು ಉಪ್ಪಣ್ಣ ಅಂತೂ ಸಖತ್ ಬ್ಯಾಟಿಂಗ್ ಮಾಡಿದ್ರು ಗುರು. ಸಖತ್ತಿತ್ತಪ್ಪ. ಇವತ್ತಂತೂ ನೆಕ್ಸ್ಟ್ ಲೆವೆಲ್ ಇತ್ತು. RCB ಒಂಥರ ಡಾಮಿನೇಟಿಂಗ್ ವಿಕ್ಟ್ರಿ ಅಂತ ಹೇಳ್ಬೋದು ಗುರು. ಸಖತ್ತಾಗಿ ಮಾಂಚ ಕೊಟ್ಟರು ಅಂತ ಹೇಳ್ಬೋದು KKR ಅವ್ರಿಗೆ. ಗುರು ಈ ಮ್ಯಾಚಿನ ಒಂದು ಸಮರಿ ನೋಡೋದಾದ್ರೆ ಏನಾಯ್ತು ಏನಿಲ್ಲ ಅಂತ. ಫಸ್ಟ್ ನಮ್ಮ ಏನು ರಜತ್ ಪತಿದಾರ್ ಅವರು ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಹೆಡ್ಸ್ ಅಂತಾರೆ, ಹೆಡ್ಸೇ ಬೀಳುತ್ತೆ. ಬೌಲಿಂಗ್ ತಗೋತಾರೆ ಗುರು ಫಸ್ಟ್ಗೆ. ಅಂದರೆ ಬೌಲಿಂಗ್ ತಗೋಣ, ನಾವು ಬ್ಯಾಟಿಂಗ್ ಮಾಡೋದು ಬೇಡ, ಏನು ರೇನು ಇದೆಯಲ್ಲ, ಮಳೆದು ಏನೋ ಕಾಟನು ಇದ್ರೂ ನಾವು ಆರಾಮಾಗಿ ಆಮೇಲೆ ಬ್ಯಾಟಿಂಗ್ ಮಾಡಿಬಿಟ್ಟು ಹೊಡಿಯೋಣ ಅಂತ ಏನೋ ತಲೆಯಲ್ಲಿ ಇಟ್ಕೊಂಡು ನಮ್ಮ ರಜತ್ ಪತಿದಾರ್ ಅವರು ಬೌಲಿಂಗ್ ತಗೋತಾರೆ ಗುರು. ಆ್ಯಂಡ್ ಏನು ಗೊತ್ತಾ, ಪ್ಲೇಯಿಂಗ್ ಎಲೆವನ್ ನೋಡೋದಾದ್ರೆ ಭುವಿನೇ ಇರಲಿಲ್ಲ ಗುರು ಬೌಲಿಂಗಲ್ಲಿ. ಅಂದರೆ ಭುವಿನೇ ಕಾಣ್ತಾ ಇಲ್ವಲ್ಲಪ್ಪ ಪ್ಲೇಯಿಂಗ್ ಎಲೆವನಲ್ಲಿ ಅಂತ ಆ ಥರ ಅನ್ನಿಸ್ತು, ಯಾಕಪ್ಪ ಅಂತ. ಆಮೇಲೆ ಸಡನ್ನಾಗಿ ನೋಡ್ತಾ ಇದ್ರೆ ಅಂದರೆ RCB ಇದರಲ್ಲಿ ಹಾಕಿದ್ರು ಸ್ವಲ್ಪ ನೀಗಲ್ಲು ಅದು ಇದು ಇದೆ ಅಂತ. ಆ್ಯಂಡ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಮ್ಯಾಚು ಬರ್ತಾರೆ ಗುರು, ಪಕ್ಕ ಬರ್ತಾರೆ. ಭುವಿ ಇರಲಾರ್ದೇ ಈ ಲೆವೆಲ್ಗೆ ಬೌಲಿಂಗ್ ಮಾಡಿದ್ದೀವಿ ಗುರು ನಾವು. ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದ್ದೀವಿ. ಸೊ ಭುವಿ ಇಲ್ಲದೆ ಇರೋದು ಸ್ವಲ್ಪ ಆ ಟೈಮಲ್ಲಿ ಆಶ್ಚರ್ಯಜನಕವಾಗಿತ್ತು. ಆಮೇಲೆ ಈ ಕಡೆ ಗುರು 3 ಓವರ್ಸು ಫಸ್ಟು ಹೇಜಲ್ವುಡ್ಡು, ಎಷ್ಟ್ದೇಲು ಹೇಜಲ್ವುಡ್ಡು 3 ಓವರ್ ಆಗ್ತಾರೆ ಕಂಟಿನ್ಯೂಸ್, 1 2 3 ಆ ಥರ ಹೇಳ್ತಾ ಇದ್ದೀನಿ ಗುರು. 3 ಓವರ್ಸ್ಗೆ 9 ರನ್ಸು 1 ವಿಕೆಟಪ್ಪ. ಡಿಕಾಗ್ದು ಒಂದು ಕ್ಯಾಚು ಬಿಟ್ಟರು ಗುರು ಸುಯೇಶ್ ಶರ್ಮಾ, ಅದು ಹೇಳೋದು ಮರ್ತ್ಬಿಟ್ಟೆ. ಕ್ಯಾಚು ಬಿಟ್ಟರು ಸುಯೇಶ್ ಶರ್ಮಾ, ಅದು ಏನು ಈಸಿ ಕ್ಯಾಚ್, ಡಾಲಿ ಕ್ಯಾಚ್, ಅದು ಬಿಟ್ಬಿಟ್ರು. ಬಟ್ ಈ ಕಡೆ ಬೌಲಿಂಗಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿಬಿಟ್ಟು ಡಿಕಾಕ್ನ ಔಟ್ ಮಾಡಿಬಿಡ್ತಾರೆ ನಮ್ಮ ಹೇಜಲ್ವುಡ್. ಆಮೇಲೆ ಈ ಕಡೆ ಸುನಿಲ್ ನರೇನು ಮತ್ತು ರಹಾನೆ ಇಬ್ಬರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಜೋಡ್ಸೋಕ್ಕೆ ಬರ್ತಾರೆ. ಪಾರ್ಟ್ನರ್ಶಿಪ್ ಸಖತ್ತಾಗಿ ಬೆಳೆಯುತ್ತೆ ಅವ್ರ ಮಧ್ಯೆ ಗುರು. ಏನು ಬ್ಯಾಟಿಂಗಪ್ಪ ಅದು. 3 ಓವರ್ಸು 9 ರನ್ಸು 1 ವಿಕೆಟ್ ಇರುತ್ತೆ. ಸಡನ್ನಾಗಿ ಪವರ್ ಪ್ಲೇಯಲ್ಲಿ 6 ಓವರ್ಸ್ಗೆ 60 ಗುರು. ಸೊ ಪವರ್ ಪ್ಲೇಯಲ್ಲಿ 6 ಓವರ್ಸ್ಗೆ 60 ರನ್ ಬರುತ್ತೆ ಗುರು. ಈ ಕಡೆ ಅಜಿಂಕ್ಯ ರಹಾನೆ ಅಂತೂ 50 ಹೊಡೆದ್ರಪ್ಪ. ಆ ಕಡೆ ಸುನಿಲ್ ನರೇನ್ ಗೊತ್ತಲ್ಲ, RCB ಅಂದರೆ ಸಾಕು ಅಣ್ಣ ಮೈ ಮೇಲೆ ಬಿದ್ದುಬಿಡ್ತಾನೆ. ಆಮೇಲೆ 10 ಓವರ್ಸ್ಗೆ 107 ರನ್ 2 ವಿಕೆಟ್ ಹೋಗುತ್ತೆ ಗುರು. 2 ವಿಕೆಟ್ ಇರ್ತಾರೆ ಅವರು. 110 ರನ್ ಆಗಿರುತ್ತೆ ಗುರು. 11 ಓವರ್ಗೆ 110 ರನ್. 3ನೇ ವಿಕೆಟು ಯಾರಪ್ಪ ಅಂತಂದರೆ ನಮ್ಮ ರಹಾನೆ ಅವರು ಔಟ್ ಆಗ್ತಾರೆ ಗುರು. ಆ ಟೈಮಲ್ಲಿ ಬೇಕಾಗಿತ್ತು. ರಹಾನೆ ವಿಕೆಟ್ ತೆಗೆದಿದ್ದು ಯಾರಪ್ಪ ಅಂದರೆ ಶ್ರೀ ಕೃಣಾಲ್ ಪಾಂಡ್ಯಜಿ. ಕೃಣಾಲ್ ಪಾಂಡ್ಯ ಅವ್ರು ಔಟ್ ಮಾಡ್ತಾರೆ ಗುರು ರಹಾನೆ ಅವ್ರನ್ನ. ಬೆಂಕಿ ವಿಕೆಟ್ ಗುರು. ಒಂಥರ ಆ ಟೈಮಲ್ಲಿ ನಿಜ ಬೇಕಾಗಿತ್ತು, ಹಂಗೆ ಆಡ್ತಾಯಿದ್ರು ರಹಾನೆ ಅವರು. ಸಖತ್ ಏನು ಪ್ಲೇಸ್ಮೆಂಟ್ ಎಲ್ಲ ಹೊಡಿತಾಯಿದ್ರು ಗೊತ್ತಾ. ರಹಾನೆ ಸಖತ್ ಬ್ಯಾಟಿಂಗ್ ಮಾಡ್ತಾಯಿದ್ರು. ಬಟ್ ನಮ್ಮ ಕೃಣಾಲ್ ಪಾಂಡ್ಯ ಮಾತ್ರ ಝೈ ಅಂತ ಬಂದ್ಬಿಟ್ಟು ವಿಕೆಟ್ ತೆಗೆದ್ರು ಗುರು. ನಂಗಂತ ಆ ಟೈಮಲ್ಲಿ ಹೆವಿ ಖುಷಿ ಆಗ್ಬಿಡ್ತಪ್ಪ. ಬಟ್ ಈ ಕಡೆ ವೆಂಕಟೇಶ್ ಅಯ್ಯರ್ಗೆ ಗುರು ಒಂದು ಬೌನ್ಸರ್ ಬರುತ್ತೆ ನಮ್ಮ ಕೃಣಾಲ್ ಪಾಂಡ್ಯ ಅವ್ರ ಕಡೆಯಿಂದ. ಎಲ್ಲರೂ ಭಯ ಬಿದ್ದುಬಿಟ್ರು. ಆ ಪ್ಲೇಯರ್ ಅಂದರೆ ನಮ್ಮ ವೆಂಕಟೇಶ್ ಅಯ್ಯರು ಹೆಲ್ಮೆಟ್ ಇಲ್ಲದೆ ಬ್ಯಾಟಿಂಗ್ ಮಾಡ್ತಾಯಿದ್ರು ಗುರು. ಹಿಂಗೆ ಇದ್ಬಿಟ್ಟು ಹೊಡೆಯೋಣ ಅಂತ. ಆ ಬಾಲ್ ನೋಡಿದ್ರೇ ಫುಲ್ಲು 120 ಸ್ವೀಮ್ ಅಪ್ ಡೆಲಿವರಿ ಹಾಕ್ಬಿಟ್ರಪ್ಪ ನಾವು ವೆಂಕಟೇಶ್ ಅಯ್ಯರು ಆ ಟೈಮಲ್ಲಿ. ಯಪ್ಪ ವೆಂಕಟೇಶ್ ಅಯ್ಯರ್ ಅಂತಿದ್ದು ನೋಡಿ ನಮ್ಮ ಕೃಣಾಲ್ ಪಾಂಡ್ಯ ಯಾವ ಲೆವೆಲಿಗೆ ಬೌಲಿಂಗ್ ಹಾಕೋದ್ರೆ ಅಂದರೆ ನಮ್ಮ ಅಯ್ಯರಣ್ಣ ಭಯ ಪಟ್ಬಿಟ್ಟು ಹೆಲ್ಮೆಟೇ ತರಿಸ್ಬಿಟ್ರು. ಯಪ್ಪ ಎಲ್ಲಿ ತಲೆ ಹೊಡಿಯಂಗಿದ್ದಾನೆ ಅಣ್ಣ ಅನ್ನೋ ಥರ ಆ ಥರ ಆಗ್ಬಿಡ್ತು ಗುರು. ಹಂಗೆ ಭಯ ಪಡಿಸಿನೇ ನೆಕ್ಸ್ಟ್ ಬಾಲೇ ಔಟ್ ಮಾಡಿಬಿಟ್ರು ಗುರು. ನೆಕ್ಸ್ಟ್ ಬಾಲೇ ಪಕ್ಕತ್ತ ಬೌಲ್ ಮಾಡಿಬಿಟ್ರಪ್ಪ. ಎಕ್ಸ್ಟ್ರಾರ್ಡಿನರಿ. ಅದು ಕ್ರೇಜ್ ಆಗಿತ್ತು ಗುರು. ವೆಂಕಟೇಶ್ ಅಯ್ಯರ್ ಅಲ್ಲಿ ಔಟ್ ಆಗಿಬಿಟ್ರು. ಅದಾದಮೇಲೆ ರಿಂಕುನು ಆ ಕಡೆ ಈ ಕಡೆ 1-2 4 ಹೊಡೆದ್ರಪ್ಪ. ಬಟ್ ರಿಂಕು ಅಣ್ಣನೂ ಔಟ್ ಮಾಡಿದ್ದೆ ನಮ್ಮ ಕೃಣಾಲ್ ಪಾಂಡ್ಯ ಗುರು. ಅದನ್ನು ಸೈಕಾಗಿ ಬೋಲ್ಡ್ ಮಾಡಿದ್ರಪ್ಪ. ಆ ಟೈಮಲ್ಲಿ ಹೆವಿ ಆರಾಡ್ಬಿಟ್ಟೆ ನಾನಂತೂ. ನೆಕ್ಸ್ಟ್ ಲೆವೆಲ್ ಮಜಾ ಇತ್ತು ಆ ಒಂದು ವಿಕೆಟು. ಆಮೇಲೆ ರಸೆಲ್ ಬಂದು ಒಂದು 4 ಹೊಡೆದ್ಬಿಟ್ಟ ಅಣ್ಣ. ಇನ್ನೊಂದು ಗುರು ಲಾಸ್ಟ್ ಇನ್ನೊಂದು 2-3 ಬಾಲು ಈ ಪಕ್ಕ ಒಂದು 2-3 6 ಹೊಡಿತಾನೆ ಅಣ್ಣ ಅನ್ನೋಷ್ಟರಲ್ಲಿ ನೆಕ್ಸ್ಟ್ ಬಾಲೆ ಬಕ್ಕಂತ ಬೋಲ್ಡು ಗುರು. ಅದು ಏನಂದರೆ ಗೂಗ್ಲಿ ಆಗಿಬಿಟ್ಟ ಅಣ್ಣ ಸುಯೇಶ್ ಅಣ್ಣ. ಅದಾದಮೇಲೆ ಬಾಕಿ ಇರೋರೆಲ್ಲ ಆ ಕಡೆ ನಮ್ಮ ರಮಣ್ ದೀಪು ಸ್ವಲ್ಪ ಹೊಡಿಯೋಕೆ ನೋಡಿದ್ರು. ಬಟ್ ಆಗಲಿಲ್ಲ ಗುರು. ಕೊನೆಯಲ್ಲಿ ಎಷ್ಟೋ ಒಂದು 5 ಓವರ್ಗೆ 28 ರನ್ ಏನೋ ಕೊಟ್ಟಿದ್ದೀವಿ ನಾವು. ಆ ಥರ ಕಂಬ್ಯಾಕ್ ಮಾಡಿದ್ವಪ್ಪ. ಕೃಣಾಲ್ ಅಣ್ಣ
ಶ್ರೀ ಕೃಣಾಲ್ ಪಾಂಡ್ಯ ಅನ್ಬೇಕು, ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಗುರು. ಆ್ಯಂಡ್ 174 ರನ್ ಇವ್ರು ಹೊಡಿತಾರಪ್ಪ, ಯಾರು KKR 175 ರನ್ ಟಾರ್ಗೆಟ್ ಕೊಡ್ತಾರೆ ಗುರು. ಈ ಕಡೆ 175 ರನ್ ಟಾರ್ಗೆಟ್ ಬೆನ್ನತ್ತಕ್ಕೆ ಬರ್ತಾರೆ ಜುಯ್ ಅಂತ ಉಪ್ಪಣ್ಣ, ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಉಪ್ಪಣ್ಣ. ಅದು ಹೆಂಗೆ ಕಾಂಬಿನೇಷನ್ ವರ್ಕ್ ಆಗುತ್ತಾ ಇಲ್ಲ ಅಂತ ಕೆಲವೊಬ್ರು ಅಂದರೆ ಎಲ್ಲರೂ ಸ್ವಲ್ಪ ಅದ್ರ ಮೇಲೆ ಕಣ್ಣಿಟ್ಟಿದ್ರು, ಎಲ್ಲರ ಕಣ್ಣು ಅದ್ರ ಮೇಲೇ ಇತ್ತು, ಅವರಿಬ್ಬರ ಪಾರ್ಟ್ನರ್ಶಿಪ್ ಮೇಲೇ ಇತ್ತು, ಹೆಂಗೆ ಆಡ್ತಾರೆ ಅಂತ ಆ ಥರ. ಆ್ಯಂಡ್ ನಮ್ಮ ಉಪ್ಪಣ್ಣ ಅಂತೂ KKR ಅದೇ ಆಡಿ ಬೆಳೆದವ್ರ ಥರ ಆಡಿದ್ದಾರೆ ಹೋದ ವರ್ಷ, ಗೊತ್ತಲ್ಲ 435 ರನ್ ಏನೋ ಹೊಡೆದವನೇ ಅಣ್ಣ. ಸೊ ಉಪ್ಪಣ್ಣನ ಮೇಲೇನೂ ಸ್ವಲ್ಪ ಜಾಸ್ತಿ ಕಣ್ಣಿತ್ತು ಅವ್ರ ಮೇಲೇ ಗುರು. ಫಸ್ಟ್ ಬಾಲೇ 4 ಹೊಡಿತಾನೆ ಅಣ್ಣ ಉಪ್ಪಣ್ಣ. ಇನ್ನು ಫಸ್ಟ್ ಓವರ್ 12 ರನ್ ಬರುತ್ತೆ ಗುರು. ಆಮೇಲೆ ಸೆಕೆಂಡ್ ಓವರು ಸ್ಪೆನ್ಸರ್ ಜಾನ್ಸನ್ ಅವ್ರವ್ರಾಗ ಹೊಡೆದ್ರು ಫಸ್ಟ್ ಓವರ್, ಆಮೇಲೆ ಸ್ಪೆನ್ಸರ್ ಜಾನ್ಸನ್ಗೆ 5 ರನ್ ಹೊಡಿತಾರೆ, ಸ್ವಲ್ಪ ಗೊತ್ತಿರಲ್ಲ ಆ ಥರ. ಆಮೇಲೆ ನೆಕ್ಸ್ಟು ಸ್ಟಾರ್ಟ್ ಮಾಡಿದ್ರು ಯಾವ ಲೆವೆಲಿಗೆ ಬ್ಯಾಟಿಂಗ್ ಮಾಡಿದ್ರು ನಮ್ಮ ಉಪ್ಪಣ್ಣನು. ಆ್ಯಂಡ್ ನಮ್ಮ ಕೊಹ್ಲಿ ಕಾಕ ಅಂತ ಡೌನ್ ದ ಗ್ರೌಂಡು ದಬಾ ಅಂತ 2 6 ಬಿತ್ತು ಗುರು. ಡೌನ್ ದ ಗ್ರೌಂಡು ಹಿಂಗೆ ಎತ್ತಿದ್ರು, ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆ ಟೈಮಲ್ಲಂತೂ. ಆಮೇಲೆ ನಮ್ಮ ವರುಣ್ ಅಣ್ಣಂಗೂ ಹೊಡೆದ್ರು ಗುರು ಉಪ್ಪಣ್ಣ. ವರುಣ್ ಅಣ್ಣಂಗೆ ಹೆಂಗೆ ಟ್ಯಾಕಲ್ ಮಾಡ್ತಾರೆ ಅಂದ್ಕೊಂಡ್ರೆ 21 ರನ್ ಹೊಡೆದ್ರು ಗುರು ವರುಣ್ ಅಣ್ಣಂಗೆ. ಅಣ್ಣ ಉಪ್ಪಿನ ರುಚಿ ತೋರಿಸ್ಬಿಟ್ರಪ್ಪ KKR ಅವ್ರಿಗೆ. ಉಪ್ಪಿಗಿಂತ ರುಚಿ ಬೇರೆ ಅಲ್ಲ ಅಂತಾರಲ್ಲ ಆ ಥರ ಗುರು. ನಮ್ಮ ಸಾಲ್ಟ್ ಅಣ್ಣ ಅಂತೂ ಊಟಕ್ಕೆ ಉಪ್ಪಿದ್ರೇ ಚಂದ ಅಂತಲ್ವ, ಆ ಥರ ನಮ್ಮ RCB ತಂಡಕ್ಕೆ ಉಪ್ಪಿದ್ರೇ ಚಂದ ಅನ್ನೋ ಥರ ಬ್ಯಾಟಿಂಗ್ ಮಾಡಿಬಿಟ್ಟ ಅಣ್ಣ ಅಂತೂ. ಸೈಕ್ ಬ್ಯಾಟಿಂಗ್ ಮಾಡಿದ್ರು ಗುರು ಅಣ್ಣ. 25 ಬಾಲಿಗೆ 50 ಹೊಡೆದ್ಬಿಡ್ತಾನೆ ಗುರು ಅಣ್ಣ. 6.5 ಇರುತ್ತೆ, ಆ ಟೈಮಲ್ಲೇ 50 ಆಗಿರುತ್ತೆ ಅಣ್ಣಂದು. ಆ್ಯಂಡ್ ಈ ಕಡೆ ಕೊಹ್ಲಿ ಕಾಕ ಅವ್ರ ಬಗ್ಗೆ ಹೇಳೋದ ಏನು ಎಷ್ಟಂತ ಹೇಳೋದು ಹೇಳಿ. ಕೊಹ್ಲಿ ಕಾಕ ಬಗ್ಗೆ ಹೇಳಿ ಅವ್ರ ಬಗ್ಗೆ ಹೊಗಳಿ ನಮ್ಮ ಹತ್ರ ವರ್ಡ್ಸೇ ಇಲ್ಲ ಗುರು. ಕ್ರೇಜಿ ಪ್ಲೇಯರ್ ಅಪ್ಪ. ಇವತ್ತು ಸಖತ್ತಾಗಿ ಆಡಿದ್ರು, 30 ಬಾಲ್ಗೆ 50 ಹೊಡೆದ್ರಪ್ಪ. ಪವರ್ ಪ್ಲೇಯರೆಲ್ಲ 2 6 ಹೊಡೆದಾಗಲೇ ಅನ್ಕೋಬೇಕು ನಾವು ಹೆಂಗೂರು ಹಿಂಗೆಲ್ಲ ಆಡ್ತಿದ್ದಾರೆ ಅಂತ. ಬಟ್ ಸಖತ್ತಾಗಿ ಆಡಿದ್ರಪ್ಪ ಕೊಹ್ಲಿ ಕಾಕ. ಇನ್ನೊಂದು ಹೇಳ್ಬೇಕು ಅಂತಂದರೆ ನಮ್ಮ ದೇವದತ್ ಪಡಿಕ್ಕಲ್ ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದರು. ಬಟ್ ಪಡಿಕ್ಕಲ್ ಅಣ್ಣ ಸ್ವಲ್ಪ ಆ ಕಡೆ ರಸ್ಟಿನೆಸ್ ಅಂತ ಅನ್ನಿಸ್ತೋ ಅಥವಾ ಸ್ಲೋ ಆಗಿ ಆಡ್ತಾರೆ ಗುರು. ಸ್ವಲ್ಪ ಇನ್ನೂ ಸ್ಟ್ರೆಂತ್ ಬೇಕು, ಇನ್ನೂ ಸ್ವಲ್ಪ ಜಿಮ್ಮಲ್ಲಿ ಇನ್ನೂ ಜಿಮ್ ಇದು ಮಾಡಬೇಕು, ಏನೋ ಗಟ್ಟಿ ಆಗ್ಬೇಕು ಇನ್ನೂ. ನಮ್ಮ ಪಡಿಕ್ಕಲ್ ಅಣ್ಣ ನಮ್ಮ ದೇವಣ್ಣ ಇನ್ನೂ ಸ್ವಲ್ಪ ಗಟ್ಟಿಯಾಗಲಿ. ನಂಬರ್ 3ಗೆ ಆಡ್ತಾರೆ ಅಂತಂದರೆ ನಂಬರ್ 3 ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಇರಬೇಕು. 10 ಬಾಲ್ ಹತ್ರ ನೋಡಿದ್ರು, ಒಂದೇ 4 ಹೊಡೆದ್ರು. ಬಟ್ ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ ಆಡಲಿ ಅಂತ. ಈ ಕಡೆ ರಜತ್ ಪತಿದಾರ್ ಸಖತ್ ಫಾರ್ಮಲ್ಲಿದ್ದಾರೆ ಗುರು ಅಣ್ಣ. ಸ್ಮ್ಯಾಟಲ್ಲಿ ಮಾತ್ರ ಚಿತ್ರಾನ್ನ ಥರ ಬ್ಯಾಟಿಂಗ್ ಮಾಡಿದ್ದಾರೆ. ಸೊ ಇವತ್ತಂತೂ ಏನು ಗುರು, ಅದು ರಾಣಾಗೆ 19 ರನ್ ಹೊಡೆದ್ರಪ್ಪ. ರಜತ್ ಪತಿದಾರ್ಗೆ ಆ ಟೈಮಲ್ಲಿ ಏನಿರಲಿಲ್ಲ ಗುರು, ಬರೋದು ಹೊಡಿಯೋದು ಮ್ಯಾಚ್ ಮುಗಿಸೋದು ಅನ್ನೋ ಥರ ಇತ್ತು. 46 ಬಾಲ್ಗೆ 56 ಏನೋ ಇತ್ತು. ಆ ಟೈಮಲ್ಲಿ ಬಂದು ಮ್ಯಾಚ್ ಮುಗಿಸ್ಬೇಕು ಬೇಗ ಅನ್ನೋ ಥರ ಇತ್ತು. ಸೊ ಬಂದು ಸಖತ್ತಾಗಿ ಆಡಿದ್ರು. ಕೊನೆಯಲ್ಲಿ ಸ್ವಲ್ಪ ಔಟ್ ಆದರು, ಬಟ್ ಪರವಾಗಿಲ್ಲ. ಆಮೇಲೆ ನಮ್ಮ ಲಿವಿಂಗ್ ಸ್ಟೋನ್ ಬಂದು ಫಿನಿಶ್ ಮಾಡಿಬಿಟ್ರು ಗುರು. ಒಟ್ಟಿನಲ್ಲಿ 16.2 ಓವರ್ಸು 177 ಹೊಡಿತಾರೆ ಗುರು. 22 ಬಾಲ್ ಇರೋಷ್ಟರಲ್ಲೇ ನಾವು ಗೆದ್ದಿದ್ದೀವಿ. KKR ವಿರುದ್ಧ ಭರ್ಜರಿ ಜಯ ಗುರು ನಮ್ಮ RCB ಅವ್ರಿಗೆ. ಫಸ್ಟ್ ಮ್ಯಾಚು ದೇವ್ರಿಗೆ ಅಂತಿದ್ವಿ. ಬಟ್ ಫಸ್ಟ್ ಮ್ಯಾಚು ದೇವ್ರಿಗೆಲ್ಲ ಏನಿಲ್ಲ ಗುರು, ನಮ್ಮ ಅಭಿಮಾನಿಗಳಿಗೆ ಅರ್ಪಣೆ ಮಾಡ್ತೀವಿ ಅಂತ ನಮ್ಮ RCB ಬಾಯ್ಸ್ ಎಲ್ಲ ಏನು ಪ್ಲೇಯರ್ಸ್ ಎಲ್ಲ ಸಖತ್ತಾಗಿ ಆಡಿದ್ರು. ಟೀಮ್ ಎಫರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಜಿತೇಶ್ ಶರ್ಮನು ಕೀಪಿಂಗ್ ಚೆನ್ನಾಗಿ ಮಾಡಿದ್ರು ಗುರು, ಸಖತ್ತಾಗಿ ಮಾಡಿದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಗುರು, ಸೂಪರ್ ಆದ ಪರ್ಫಾರ್ಮೆನ್ಸು. ನೆಕ್ಸ್ಟ್ ಮ್ಯಾಚು CSK ವಿರುದ್ಧ ನೋಡೋಣ, ಅದು ಮಜಾ ಇರುತ್ತೆ. ಈ ಥರ RCB ಟೀಮ್ ಇರಬೇಕಾದ್ರೆ CSKನೂ ಒಂದು ಒಳ್ಳೆ ಸ್ಟ್ರಾಂಗ್ ಟೀಮ್ ಅಂತಲೇ ಹೇಳ್ಬೇಕು. ಸೊ ಇಬ್ಬರದು ಸ್ಟ್ರಾಂಗ್ ವರ್ಸಸ್ ಸ್ಟ್ರಾಂಗು ನೋಡೋಣ, ಯಾರು ಸ್ಟ್ರಾಂಗ್ ವರ್ಸಸ್ ಸ್ಟ್ರಾಂಗಲ್ಲಿ ಇನ್ನೂ ಯಾರು ಸ್ಟ್ರಾಂಗಾಗಿ ಕಾಣ್ತಾರೆ ಅಂತ ನೋಡೋಣ. ಮಜಾ ಇರುತ್ತೆ ಆ ಮ್ಯಾಚ್ ಕೂಡ. ಅರ್ಥ ಆಯ್ತು ಅನ್ಸುತ್ತೆ. ಒಟ್ಟಿನಲ್ಲಿ ಗುರು ಗೆಲುವು ಅಂದರೆ ಹಿಂಗಿರ್ಬೇಕು ಅಂತ ನಮ್ಮ RCB ಅವರು ತೋರಿಸ್ಕೊಟ್ರು. ಡಾಮಿನೇಟಿಂಗ್ ವಿಕ್ಟ್ರಿ, ಕಾಂಪ್ರಿಹೆನ್ಸಿವ್ ವಿಕ್ಟ್ರಿ, ಈ ಥರನೇ ವಿಕ್ಟ್ರಿ ನೆಕ್ಸ್ಟ್ ಹಂಗೆ ಬರ್ತಾ ಇರಲಿ ಅಂತ. ಇನ್ನು ನೆಕ್ಸ್ಟ್ ಮ್ಯಾಚಸ್ಗೆಲ್ಲ ಆಲ್ ದ ಬೆಸ್ಟು ನಮ್ಮ RCB ಅವ್ರಿಗೆ. ಸಾಕತ್ತಾಗಾಡಿ. ಏನು ಗೊತ್ತಾ, ಪಾಸಿಟಿವ್ ಪಾಯಿಂಟ್ಸು ತುಂಬ ಇದ್ದಾವೆ, ನೆಗೆಟಿವ್ ಪಾಯಿಂಟ್ ಅಂತ ಹೇಳಲ್ಲ, ಇಂಪ್ರೂವ್ಮೆಂಟ್ ಅಂತ ಹೇಳ್ಬೇಕು ಅಂತಾರೆ. ನಮ್ಮ ದೇವಣ್ಣ ಸ್ವಲ್ಪ ಚೆನ್ನಾಗಿ ಆಡಬೇಕು. ಆ್ಯಂಡ್ ಸುಯೇಶ್ ಅಣ್ಣ ಸ್ವಲ್ಪ ಬಾಲಿಂಗಲ್ಲಿ ಹಿಡಿತಾ ಇರಬೇಕು. ನಮ್ಮ ಲಿವಿಂಗ್ ಸ್ಟೋನ್ ಅಣ್ಣನು 2 ಓವರ್ಗೆ 14 ರನ್ ಕೊಟ್ಟರು, ಚೆನ್ನಾಗಿ ಆಡಿದ್ರು. ಇನ್ನೂ ಇಂಪ್ರೂವ್ ಆಗಲಿ. ಆಮೇಲೆ ನಮ್ಮ ರಸಿಕ್ ಅಣ್ಣನೂ ಇಂಪ್ರೂವ್ ಆಗಲಿ. ಇಲ್ಲಾಂದರೆ ನಮ್ಮ ಭೂವಿಯವರು ಬರ್ತಾರೆ, ಭೂವಿಯವರಂತೂ ಸಖತ್ತಾಗಿ ಆಗ್ತಾರೆ. ಏಚಲ್ಬಿಟ್ಟು ಕೃಣಾಲ್ ಪಾಂಡ್ಯ ಹೇಳಂಗೆ ಇಲ್ಲ, ಅವ್ರು ಹೆಂಗಿದೆ ಹಂಗೆ ಮೇಂಟೈನ್ ಮಾಡಲಿ, ಕಾನ್ಸ್ಟೆಂಟ್ ಆಗಿರಲಿ ಅಂತ. ಇದೇ ಒಂದು ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಕಂಟಿನ್ಯೂ ಆಗಿ ಮಾಡಿ ಅಂತ ಹೇಳ್ತಾ ಗುರು, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ. ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಲೆಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.